ಕರ್ನಾಟಕದ ಎಲ್ಲ ಭಾವಿ ಶಿಕ್ಷಕರೇ ನಮಸ್ತೆ. ಸ್ಪರ್ಧಾಕಾಶಿ ಅಕಾಡೆಮಿಗೆ ತಮ್ಮೆಲ್ರಿಗೂ ಸ್ವಾಗತ. ಸುಮಾರು ದಿನಗಳಿಂದ ತಾವೆಲ್ಲ ಟೀಚರ್ ಹುದ್ದೆ ಕನ್ಫರ್ಮ್ ಆಗುತ್ತೆ ಅನ್ನುವಂತ ವಿಚಾರದಲ್ಲಿ ತಾವೆಲ್ಲ ಇದ್ದೀರಿ. ಸೊ ದಯವಿಟ್ಟು ಯಾರು ಆತ್ಮವಿಶ್ವಾಸ ಕಳ್ಕೋಬೇಡಿ ಮತ್ತೆ ಹೋಪ್ ಅನ್ನ ಕಳ್ಕೋಬೇಡಿ ಮುಖ್ಯವಾಗಿ. ಸೊ ಶಾಲಾ ಶಿಕ್ಷಣ ಇಲಾಖೆ ಈಗಾಗಲೇ ನೇಮಕಾತಿ ಮಾಡುವಂತ ವಿಚಾರದಲ್ಲಿ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೋತಾ ಇದೆ. ಸೊ ಸಿ&ಆರ್ ಒಂದಿಷ್ಟು ಸಿ&ಆರ್ ಏನ್ ಪಾತ್ರ ಫೈನಲ್ ಆಗ್ಬೇಕಾಗಿದೆ. ಬಹುತೇಕ ಈ ಒಂದು ವಾರದ ಅವಧಿ ಒಳಗ ಎಲ್ಲ ಸಿ&ಆರ್ ಫೈನಲ್ ಆಗತ್ತೆ. ಸಿ&ಆರ್ ಫೈನಲ್ ಆಯ್ತು ಅಂತಂದ್ರೆ ನೆಕ್ಸ್ಟ್ ಏನ್ ಪಾತ್ರ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆಗತ್ತೆ. ದಯಮಾಡಿ ಈ ಯಾರೆಲ್ಲ ಈಗ ಈ ಒಂದು ಸಿದ್ಧತೆಯಲ್ಲಿ ಇದ್ರಿ ದಯವಿಟ್ಟು ಏನ್ ಪಾತ್ರ ಕಂಟಿನ್ಯೂಟಿ ಮಾಡಿ. ಮತ್ತೆ ಗೆಸ್ಟ್ ಟೀಚರ್ ಆಗಿ ಯಾರೆಲ್ಲ ಹೋಗ್ತಾ ಇದ್ರಿ ಸೊ ನಿಮ್ಮ ಗೆಸ್ಟ್ ಟೀಚರ್ ಅನ್ನ ಬಿಟ್ಟು ಅಥವಾ ಬೇರೆ ಬೇರೆ ಏನಾದ್ರು ಕೆಲಸ ಮಾಡ್ತಾ ಇದ್ರೆ ದಯವಿಟ್ಟು ಬಿಟ್ಟು ಏನ್ ಪಾತ್ರ ಓದ್ತಾ ಬನ್ನಿ. ಯಾಕಂತಂದ್ರ ಸೊ ನಿಮ್ಗೆ ಇದುವರೆಗೆ ಅಲ್ಲಿಂದ ಇಲ್ಲಿಯವರೆಗೆ ಏನ್ ಪಾತ್ರ ಸರ್ಕಾರ ಒಂದು ಭರವಸೆಯನ್ನ ಕೊಡ್ತಾನ ಬಂದಿತ್ತು. ಬಟ್ ಇವಾಗ ಶಾಲಾ ಶಿಕ್ಷಣದಲ್ಲಿ ಇಲಾಖೆಗಳಲ್ಲಿ ನಾವು ನೋಡಿದಾಗ ಸೊ ಎಲ್ಲವೂ ಏನ್ ಪಾತ್ರ ಸಿದ್ಧತೆಗಳು ನಡೀತಾ ಇದೆ. ಹಾಗೆ ಒಂದು ವಿಚಾರ ಬಹಳ ದಿನಗಳಿಂದ ನಾವೆಲ್ಲ ಇದಕ್ಕ ಸುಮಾರು ಆಸ್ಪಿರೆಂಟು ಬಿಕಾಮ್ ಅನ್ನ ಮುಗಿಸ್ಕೊಂಡು ಟಿ ಅನ್ನ ಪಾಸ್ ಮಾಡ್ಕೊಂಡು ಬಿಕಾಮ್ ಅನ್ನ ಮುಗಿಸ್ಕೊಂಡು ಬಿ.ಎಡ್ ಮಾಡಿ ಎಲ್ಲ ಅಂದ್ರೆ ಅರ್ಹತೆಯನ್ನು ಹೊಂದಿರತಕ್ಕಂತ ಒಂದಿಷ್ಟು ಆಸ್ಪಿರೆಂಟ್ ಏನ್ ಪಾತ್ರ ಸುಮಾರು ದಿನಗಳಿಂದ ಕಾಯ್ತಾನೆ ಇದ್ದೀರಿ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ 2 ವರ್ಷಗಳ ಹಿಂದೆನೇ ಏನ್ ಪಾತ್ರ ನಾವು ಪ್ರಯತ್ನವನ್ನ ಮಾಡ್ತಾ ಇದೀವಿ. ಬಿಕಾಮ್ದವರಿಗೂ ಸಹಿತ ಏನಪ್ಪಾ ಅಂತಂದ್ರೆ GPSTR ಮತ್ತೆ HSTR ದಲ್ಲಿ ಅವಕಾಶ ಕೊಡ್ರಿ ಅಂತೇಳಿ ಸಾಕಷ್ಟು ಬಾರಿ ಇಲಾಖೆಗೆ ಮನವಿ ಮಾಡ್ಕೊಂಡಿದ್ದೀವಿ. ಈ ವಿಚಾರಕ್ಕೆ ತಕ್ಕಂತೆ ಸಾಕಷ್ಟು ಚರ್ಚೆಗಳು ಸಹಿತ ಏನ್ ಪಾತ್ರ ಆಗಿದಾವ. ಸೊ ಮುಂಬರ್ತಕ್ಕಂತ ದಿನಗಳಲ್ಲಿ ಅವರಿಗೆ ನೋಡಿ ಬಿಕಾಮ್ ಮೇಲೆ ಬಿ.ಎಡ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟು ಬಿ.ಎಡ್ ಆದ ನಂತರ ಟಿ.ಇ.ಟಿಗೆ ಅವಕಾಶ ಕೊಟ್ಟು ಈಗ ಅವ್ರಿಗೆ ಸಿ.ಇ.ಟಿ ಇಲ್ಲ ಅಂತಂದ್ರೆ ಇದೊಂದು ದೊಡ್ಡ ದುರಂತ ಅಂತೇಳಿ ನಾನು ಭಾವಿಸ್ತೇನೆ. ಯಾಕಂದ್ರೆ ಅವ್ರಿಗೆ ಆಸೆಯನ್ನ ತೋರಿಸಿ ಈಗ ಏಕಾಏಕಿ ಅವ್ರಿಗೆ ಇಲ್ಲ ಅನ್ನುವಂಥದ್ದು ಅದು ಸರಿ ಆಗೋದಿಲ್ಲ. ಸೊ ಸಾಕಷ್ಟು ಸ್ಪರ್ಧಾಕಾಂಕ್ಷಿಗಳು ನಮ್ಮನ್ನ ಭೇಟಿ ಮಾಡಿ ಸೊ ನಮ್ಗೆ ಒಂದು ನ್ಯಾಯ ಕೊಡಿಸ್ರಿ ಅಂತ ಹೇಳಿ ನೀವೆಲ್ಲ ಸಾಕಷ್ಟು ದಿನಗಳಿಂದ ಏನ್ ಪಾತ್ರ ಕೇಳ್ತಾನೆ ಇದೀರಿ. ಸರ್ಕಾರ ಇದು ನಮ್ಮ ಒಂದು ಸಂಘಟನೆ ವತಿಯಿಂದ ಸಾಕಷ್ಟು ಇದಕ್ಕೆ ಲೆಟರ್ ನ ಕೊಟ್ಟಿದ್ದೀವಿ ನಾವು ಹಿಂದ್ಗಡೆ. ಹೌದಾ? ಸೊ ಇವತ್ತು ಏನ್ ಪಾತ್ರ ನಾವು ಅದಕ್ಕೆ ಸ್ಟ್ಯಾಂಡ್ ಆಗೇ ಇದ್ದೀವಿ. ಲೆಟರ್ ನ ಮತ್ತೆ ಒಂದ್ಸಲ ಡಿಪಾರ್ಟ್ಮೆಂಟ್ಗೆ ಹೋಗಿ ಲೆಟರ್ ನ ಕೊಡುವಂತ ಪ್ರಯತ್ನ ಮಾಡೋಣ. ಮತ್ತೆ ನ್ಯಾಯಯುತವಾಗಿ ನಿಮ್ಗೆ ಫಸ್ಟ್ ಆಫ್ ಆಲ್ ಅವ್ರು ಏನ್ ಪಾತ್ರ ಅಡ್ಮಿಷನ್ ನ ತಗೋಬಾರ್ದಾಗಿತ್ತು. ಬಿ.ಎಡ್ಗೆ ಅಥವಾ ಟಿ.ಇ.ಟಿ ಬರ್ಲಿಕ್ಕೆ ಅವಕಾಶನ ಕೊಡಬಾರ್ದಾಗಿತ್ತು, ಕೊಟ್ಟಿದ್ದಾರೆ. ಸೊ ನಿಮ್ಗೂ ಏನ್ ಪಾತ್ರ ಜಸ್ಟಿಸ್ ನ್ಯಾಯ ಸಿಗ್ಬೇಕು ಅನ್ನುವಂತ ಕಾರಣದಲ್ಲಿ ಸೊ ನಾವೆಲ್ಲ ಬಯಸ್ತೀವಿ. ಸೊ ಮುಂಬರ್ತಕ್ಕಂತ ದಿನಗಳಲ್ಲಿ GPSTR ಮತ್ತು HSTR ಏನ್ ಕನ್ಫರ್ಮ್ ಆಗ್ತಿದೆ ಅದರಲ್ಲೂ ಅವಕಾಶ ನಿಮ್ಗೆ ಸಿಗ್ಬೇಕು ಅನ್ನುವಂಥದ್ದು ಸರ್ಕಾರಕ್ಕೆ ನಾನು ಏನ್ ಪಾತ್ರ ಈ ಮೂಲಕ ಮನವಿ ಮಾಡ್ಕೊತಾ ಇದ್ದೀನಿ. ಮತ್ತೆ ಈ ಹಿಂದೆ ಅಂದ್ರೆ PUC ಕಾಮರ್ಸ್ ಆದವರಿಗೆ 1 to 5th ಗೆ ಅವಕಾಶ ಇದೆ. ಬಟ್ ಅದೇ PUC ಮುಂದೆ ಬಿಕಾಮ್ ಆಗಿ ಡಿಗ್ರಿ ಬಿಕಾಮ್ ಅನ್ನುವಂಥದ್ದು ಐತಲ್ಲ ಅದಕ್ಕೆ ಮುಂದೆ ಅವಕಾಶ ಇಲ್ಲ ಅಂತಂದ್ರೆ ಸರ್ಕಾರ ಅದಕ್ಕೆ ಏನಾದ್ರು ಒಂದು ಪರ್ಯಾಯ ವ್ಯವಸ್ಥೆಯನ್ನ ಮಾಡಬೇಕಾಗಿತ್ತು. ಸೊ ಏನಾದ್ರು ಡಿಸಿಷನ್ ಅನ್ನ ಅವ್ರು ಏನಾದ್ರು ತೆಗೆದುಕೊಳ್ಳುವಂತ ಸಾಧ್ಯತೆನೂ ಸಹಿತ ಏನ್ ಪಾತ್ರ ಇದೆ. ಸಾಕಷ್ಟು ಚರ್ಚೆಗಳಾಗಿದೆ. ಸೊ ಸಿ&ಆರ್ ದಲ್ಲಿ ಏನ್ ನಿಯಮ ಇದೆ ಆ ನಿಯಮದ ಪ್ರಕಾರ ಅವ್ರು ಮಾಡ್ಬೇಕಾಗತ್ತೆ. ಸೊ ನೋಡೋಣ ಸರ್ಕಾರಕ್ಕೆ ಇನ್ನಷ್ಟು ಏನ್ ಪಾತ್ರ ನಾವು ಮನವಿಯನ್ನ ಒತ್ತಡವನ್ನ ತರುವುದರ ಮೂಲಕ ಸೊ ನಿಮ್ಗೂ ಸಹ ನ್ಯಾಯವನ್ನ ಸರ್ಕಾರ ಕೊಡಬೇಕು ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಸರ್ಕಾರಕ್ಕೆ ವಿನಂತಿಯನ್ನ ನಾನು ಮಾಡ್ತಾ ಇದ್ದೀನಿ. ಮತ್ತಷ್ಟು ಈ ಲೆಟರ್ ನ ಕೊಡುವಂತದ್ದು ಮತ್ತಷ್ಟು ವಿನಂತಿಯನ್ನ ಮಾಡ್ಕೊಳ್ಳುವಂತದ್ದು ಮುಂದಿನ ದಿನಗಳಲ್ಲಿ ಸೊ ಆಗತ್ತೆ. ಥ್ಯಾಂಕ್ ಯು ಸೋ ಮಚ್.